ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅಶು ಕ್ರಿಯೇಷನ್ಸ್. ಇವತ್ತು ನಾನು ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ಇದಕ್ಕೆ ನಾನು ಅವರೆಕಾಳು ಮತ್ತು ಚಪ್ರದ ಅವರೆಕಾಯನ್ನ ಹಾಕಿ ಮಾಡ್ತಾ ಇದ್ದೀನಿ. ಮತ್ತು ಗೋಧಿ ನುಚ್ಚಲ್ಲಿ ಇದನ್ನು ಮಾಡ್ತಾ ಇರೋದು. ಇದರಲ್ಲಿ ತುಂಬ ಹೆಲ್ತಿ ಬೆನಿಫಿಟ್ಸ್ ತುಂಬ ಇರುತ್ತೆ. ಎಲ್ಲ ವೆಜಿಟೇಬಲ್ಸು ಇರುತ್ತೆ. ಮತ್ತು ಗೋಧಿ ನುಚ್ಚಿದೆ. ಸೊ ಅನ್ನದಲ್ಲಿ ಮಾಡಿಲ್ಲ, ನಾನು ಗೋಧಿ ನುಚ್ಚಲ್ಲಿ ಮಾಡಿರೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಕ್ಕತ್ತಾಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ ಕೂಡ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ಇನ್ನೂ ಇನ್ಸ್ಪಿರೇಷನ್ ಸಿಗುತ್ತೆ ನನಗೆ ವೀಡಿಯೋಸನ್ನು ಮಾಡೋದಕ್ಕೆ. ಸೊ ಬನ್ನಿ ಮತ್ತೆ ಹಾಗಿದ್ರೆ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಯೂಶ್ವಲಿ ಇದು ತುಂಬ ಈಸಿನೇ ಆ್ಯಕ್ಚುಲಿ. ಎಲ್ಲರೂ ಮಾಡಿರ್ತಾರೆ ಮನೇಲಿ, ಟ್ರೈ ಕೂಡ ಮಾಡಿರ್ತಾರೆ. ಬಟ್ ಆ ಮೆಥಡ್ ಇದೆಯಲ್ಲ, ಅದನ್ನು ಮಾಡೋದ್ರಿಂದ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ, ಹೋಟೆಲ್ ಥರನೇ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಬಿಸಿಬೇಳೆಬಾತ್. ಇದಂತೂ ತುಂಬ ಈಸಿ. ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಿಗೆ ನೀವು 1 ಕಪ್ ಬೇಳೆನ ಹಾಕ್ಕೊಳ್ಳಿ. ನಾರ್ಮಲ್ ಬೇಳೆ, ತೊಗರಿಬೇಳೆ ಬೇಳೆ ಹಾಕ್ಕೊಳ್ಳಿ. ನೆನೆಸೋದೇನು ನೆಸೆಸಿಟಿ ಇಲ್ಲ ಇದಕ್ಕೆ. ಸ್ವಲ್ಪ ಕಡಲೆಬೀಜ ಹಾಕ್ಕೊಳ್ಳಿ, 1 2 ಸ್ಪೂನಷ್ಟು ಕಡಲೆಬೀಜ. ಮತ್ತು ಅವರೆಕಾಳು ಇರುತ್ತಲ್ಲ, ಎಳೆ ಅವರೆಕಾಳನ್ನ ತೊಗೊಳ್ಳಿ. 1 ಕಪ್ ಅವರೆಕಾಳು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ 1 ಕಪ್ ಬೀನ್ಸು, 1 ಕಪ್ ಕ್ಯಾರೆಟು, 1 ಕೋಸು ಗೆಡ್ಡೆಕೋಸು ಕೂಡ ನಾನು ಹಾಕ್ತಾಯಿದ್ದೀನಿ. ಆ್ಯಂಡ್ ಚಪ್ರದ ಅವರೆಕಾಯಿ ಮತ್ತು ಬೀಟ್ರೋಟು. ಯೂಶ್ವಲಿ ಬೀಟ್ರೋಟು ಕಮ್ಮಿ ಜನ ಹಾಕೋದು, ಮತ್ತು ಗೆಡ್ಡೆಕೋಸನ್ನು ಕೂಡ ಕಮ್ಮಿ ಜನ ಹಾಕೋದು. ಬಟ್ ಇದನ್ನು ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಹಾಗಾಗಿ ನಾನೆಲ್ಲ ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣನ್ನ ಹಾಕ್ತಾಯಿದ್ದೀನಿ. ಮತ್ತು ನಾನು ಒಂದು ಸಣ್ಣ ಗ್ಲಾಸಲ್ಲಿ ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಯಾಕಂದರೆ ವೆಜಿಟೇಬಲ್ ಜಾಸ್ತಿ ಹಾಕೋದ್ರಿಂದ ಗೋಧಿ ನುಚ್ಚು ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಸಾಕು. 1 ಸ್ಪೂನ್ ಸಾಲ್ಟನ್ನ ಹಾಕ್ತಾಯಿದ್ದೀನಿ, ಕ್ರಿಸ್ಟಲ್ ಸಾಲ್ಟನ್ನ. ಮತ್ತು ಬಿಸಿಬೇಳೆಬಾತ್ ಪೌಡರ್ ರೆಡಿ ಸಿಗುತ್ತಲ್ಲ, ಅದನ್ನೇ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ನೀರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕು, ತೆಳ್ಳೆ ಬೇಕಂದ್ರೆ ತೆಳ್ಳೆ ಹಾಕ್ಕೊಬೋದು. ನಾನಿಲ್ಲಿ ದೊಡ್ಡ ಗ್ಲಾಸು 2½ ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾನು 3ರಿಂದ 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಪ್ರೆಷರ್ ಚೆನ್ನಾಗಿ ಇಳಿದ ನಂತರ ನೀವು ಓಪನ್ ಮಾಡಿ ನೋಡಿ. ಚೆನ್ನಾಗಿ ಗೋಧಿ ನುಚ್ಚು, ತರಕಾರಿ ಎಲ್ಲ ಬೆಂದಿರುತ್ತೆ. ನೀವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈ ಥರ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಲೈಕ್ ಎಲ್ಲ ಬೆಂದಿರುತ್ತೆ. ಸೊ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಸೊ ಇದಕ್ಕೀಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಹೆಂಗಪ್ಪ ಹಾಕ್ಕೊಳೋದು ಅಂದರೆ, ನಾನು ಒಂದು ಪ್ಯಾನಲ್ಲಿ ಎಣ್ಣೆನ ಬಿಟ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಯಿಲ್ ಸಾಕಿದ್ದಕ್ಕೆ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು ಒಂದು 2ರಿಂದ 3 ಆನಿಯನ್ನ ತೊಗೊಂಡು ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಚಾಪ್ ಮಾಡಿ, ದಪ್ಪದಾಗಿ ಚಾಪ್ ಮಾಡಿದ್ದೀನಿ, ಸಣ್ಣದಾಗಿ ಚಾಪ್ ಮಾಡಿಲ್ಲ ಇದನ್ನು. ಇದು ಚೆನ್ನಾಗಿ ಫ್ರೈ ಆದ ನಂತರ ನೀವು ಇದು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು, ಹೂಕೋಸು ಇರುತ್ತಲ್ಲ, ಅದನ್ನು ಸಣ್ಣದಾಗಿ ಹಚ್ಕೊಳ್ಳಿ. ಯೂಶ್ವಲಿ ನಾನು ಇದನ್ನ ಏನಕ್ಕೆ ಬೇಯಿಸಲಿಲ್ಲ ಅಂದರೆ, ಅದು ಕ್ರಿಸ್ಪಿನೆಸ್ ಇರಲ್ಲ ಕ್ಯಾಪ್ಸಿಕಮಲ್ಲಿ. ಹಾಗಾಗಿ ನಾನು 2 ಟೊಮೆಟೊನ ಹಾಕ್ತಾಯಿದ್ದೀನಿ, 2 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು. ಸೊ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ಈ ಥರ ಮಾಡ್ಕೊಳೋದ್ರಿಂದ ಅದ್ರದ್ದು ಟೇಸ್ಟ್ ಹಾಗೆ ಉಳ್ಕೊಳುತ್ತೆ. ಮತ್ತು ಕ್ಯಾಪ್ಸಿಕಮ್ಮು ಕ್ರಿಸ್ಪಿಯಾಗಿರುತ್ತೆ. ತುಂಬ ಕ್ರಿಸ್ಪಿನೆಸ್ ಇರೋದ್ರಿಂದ ನಾನು ಹಾಕ್ತಾಯಿದ್ದೀನಿ. ನಾನು 1 ಕಪ್ ಹುಣಸೆಹಣ್ಣನ್ನು ಆಲ್ರೆಡಿ ನೆನೆಸಿಟ್ಕೊಂಡಿರೋದ್ರಿಂದ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹುಣಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ನೀವು ಹಿಂದಿನ ದಿನವೇ ನೆನೆಸಿಟ್ಕೊಳ್ಳಿ, ಇನ್ನೂ ಒಳ್ಳೆಯದು. ಇಲ್ಲ 4 ಅವರ್ಸ್ ಬಿಫೋರ್ ಅದು ನೆನೆಸಿಟ್ಕೊಂಡ್ರೂ ಪರವಾಗಿಲ್ಲ, ಅಲ್ಲಿ ಬಿಸಿನೀರಲ್ಲಿ ಕುದಿಸ್ಕೊಂಡ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಮತ್ತು 1 2 ಸ್ಪೂನ್ ಮತ್ತು ಬಿಸಿಬೇಳೆ ಪೌಡರ್ನ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಬೇಕಂದರೆ ಹಾಕ್ಕೊಬೋದು. ನಾನು ಸ್ವಲ್ಪ ಹಾಕಿದ್ದೆ ಸಾಲ್ಟು, ಹಾಗಾಗಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದ ನಂತರ ನೀವು ಏನು ಬಾಯ್ಲ್ ಮಾಡ್ಕೊಂಡಿರ್ತೀರ ಎಲ್ಲ ವೆಜಿಟೇಬಲ್ಸು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟು ತರಕಾರಿನ ನಾವು ಬೇಯಿಸ್ಬಿಟ್ಟು ನೀವು ತುಂಬ ಜನ ಒಗ್ಗರಣೆ ಹಾಕ್ಕೊತೀರ. ಬಟ್ ಈ ಥರ ಆನಿಯನ್ನ, ಟೊಮೆಟೊನ ಫ್ರೈ ಮಾಡಿ ನೀವು ಬೇಯಿಸಿರೋ ತರಕಾರಿ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ಬೇಕಂದರೆ ಹಾಕ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ, ಯಾಕಂದರೆ ಗಟ್ಟಿ ಇತ್ತು ಅಂತ. ಗಟ್ಟಿ ಆಗುತ್ತೆ ಯೂಶ್ವಲಿ ಗೋಧಿ ನುಚ್ಚಲ್ವಾ, ಹಾಗಾಗಿ. ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗೆ ಬರುತ್ತೆ. ಸೊ ಇದಕ್ಕೆ ಮತ್ತೆ ಇನ್ನೊಂದು ಸತಿ ಒಗ್ಗರಣೆ ಹಾಕ್ಕೊಬೇಕು. ಇದಕ್ಕೆ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಇಲ್ಲ ಅಂದರೆ ಆಯಿಲ್ನ ಕೂಡ ನೀವು ಯೂಸ್ ಮಾಡ್ಕೊಬೋದು. 1ರಿಂದ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಕರಗಿದ ನಂತರ ನಾನು 1 ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಹಿಂಗನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ.
ಮತ್ತು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ನಾನು ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ. ಯೂಶ್ವಲಿ ಯಾರೂ ಚಕ್ಕೆ ಲವಂಗ ಹಾಕಲ್ಲ. ಇದನ್ನು ಹಾಕ್ಕೊಂಡ್ರೆ ಚಕ್ಕೆದು ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಮತ್ತು ಸ್ವಲ್ಪ ಕ್ಯಾಶ್ಯೂನ ಹಾಕಿದ್ದೀನಿ. ಇದಾದ ನಂತರ ನಾನು ರೆಡ್ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಸೊ ಇದು ಸ್ವಲ್ಪ ಬೇಯಿಸ್ಕೊಳ್ಳಿ ಒಗ್ಗರಣೆನ. ಒಗ್ಗರಣೆನ ನಾವೇನು ಬೇಯಿಸ್ಕೊಂಡಿರ್ತೀವಿ ಬಿಸಿಬೇಳೆ ಬಾತಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ನಾವು ಒಗ್ಗರಣೆ ಹಾಕ್ಕೊತೀವಿ ಅದೇ ಎಣ್ಣೆಯಲ್ಲಿ ಕಡಲೆ ಬೀಜನ ಹುರ್ಕೊಳ್ಳಿ. ಇದ್ರ ಜೊತೆ ಕಡಲೆ ಬೀಜನೂ ಕೂಡ ಒಳ್ಳೆ ಟೇಸ್ಟು. ಸೊ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಸೊ ಇದು ರೆಡಿಯಾಗಿದೆ. ಬಿಸಿಬೇಳೆಬಾತು ತುಂಬ ಸಖತ್ತಾಗಿರುತ್ತೆ. ಇದನ್ನು ನೀವು ಬೂಂದಿ ಕಾಳು ಜೊತೆ ಮತ್ತು ಮೊಸರು ಪಚ್ಚಡಿ ಜೊತೆನೂ ಕೂಡ ತಿನ್ಬೋದು. ಸಖತ್ತು ಟೇಸ್ಟ್ ಕೊಡುತ್ತೆ. ಕಡಲೆ ಬೀಜ ಹುರಿದು ತಿಂದ್ರಂತೂ ಸಖತ್ತಾಗಿರುತ್ತೆ. ಅಂದರೆ ಎಣ್ಣೆಲಿ ಕರಿದು ತಿಂದರೆ ಸಖತ್ತಾಗಿರುತ್ತೆ. ಸೊ ನಾನಿಲ್ಲಿ ಬೂಂದಿ ಕಾಳು ಹಾಕಿ ತಿಂತಾಯಿದ್ದೀನಿ. ಸೊ ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಬಿಸಿಬೇಳೆಬಾತು, ಮತ್ತು ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ. ಈ ರೆಸಿಪಿ ಅಂತೂ ನನ್ನ ಫೇವ್ರೇಟು ಮತ್ತು ಈಸಿನೂ ಕೂಡ. ಸೊ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಈ ಬಿಸಿಬೇಳೆಬಾತು ಅವರೆಕಾಳು ಮತ್ತು ಗೋಧಿ ನುಚ್ಚಿನ ಬಿಸಿಬೇಳೆಬಾತು. ನೀವು ಅವರೆಕಾಳು ಹಾಕಿ ನೋಡಿ ಬಿಸಿಬೇಳೆಬಾತಿಗೆ, ಏನು ಟೇಸ್ಟ್ ಕೊಡುತ್ತೆ ಅಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಕೂಡ ಮಾಡ್ತೀನಿ ನಿಮಗೋಸ್ಕರ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.